ನಿಮ್ಮ ಪ್ರೀತಿಯ ಹಳ್ಳಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ತೋರಿಸ್ತಾ ಇದ್ದೀನಿ ನಾನು ಟೊಮೊಟೊ ಗ್ರೇವಿ. ತುಂಬ ಸಖತ್ತಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಸಿಂಪಲ್ಲಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇದೆಲ್ಲ ಬೇಕಾಗುವ ಸಾಮಗ್ರಿಗಳು. ಇವಾಗ ಸ್ಟವ್ ಹಚ್ಕೊಂಡು ಒಂದು ದೊಡ್ಡ ಬಾಣಲಿ ಇಟ್ಕೊಂಡು ಅದರಲ್ಲಿ ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಜೀರಿಗೆ ಸಾಸಿವೆ ಹಾಕಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸುಲಿದು ಜಜ್ಜಿಟ್ಕೊಂಡಿದ್ದೀನಿ, ಅದು ಹಾಕಿ ಅದು ಚೆನ್ನಾಗಿ ಬ್ರೌನ್ ಕಲರ್ ಬಂದ ತಕ್ಷಣ ಟೊಮೊಟೊ ಹಾಕಿ ಚಿಕ್ಕದಾಗಿ ಹೊರಟ್ಕೊಂಡಿದ್ನಲ್ಲ ಅದು ಟೊಮೊಟೊ ಹಾಕ್ತಾಯಿದ್ದೀನಿ. ಇಷ್ಟು ಇವಾಗ ಚೆನ್ನಾಗಿ ಕಲಸೋಣ. ಎಷ್ಟು ಚೆನ್ನಾಗಿ ಕೈ ಬಿಡದೆ ಕಲಿಸ್ತೀವಲ್ಲ ಅಷ್ಟು ಚೆನ್ನಾಗಿ ಟೊಮೊಟೊ ಬೆಂದ್ಕೊಳ್ಳುತ್ತೆ. ಟೊಮೊಟೊ ಬೆಂದ ನಂತರ ಇದು ಮಸಾಲೆ ಖಾರ ಹಾಕ್ತಾಯಿದ್ದೀನಿ. ಇದ್ರೊಳಗಡೆ ಎಲ್ಲ ನಾವು ಮಿಕ್ಸ್ ಮಾಡಿ ಕೊಟ್ಟಿರ್ತೀವಿ. ಇದು ಮಸಾಲೆ ಖಾರ ಮತ್ತು ಕೆಂಪು ಖಾರ, ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ. ಇದು ಬೇಕಂದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಇವಾಗ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಹಾಕಿದರೆ ತುಂಬ ಚೆನ್ನಾಗಿ ತುಂಬ ಟೇಸ್ಟ್ ಬರುತ್ತೆ. ಇವಾಗ ಸ್ವಲ್ಪ ಸಕ್ಕರೆ ಹಾಕ್ಕೋತಾಯಿದ್ದೀನಿ. ಸ್ವಲ್ಪ ಸಕ್ಕರೆ ಏನಕ್ಕೆ ಅಂದರೆ ಟೊಮೊಟೊ ಒಂದು ಸ್ವಲ್ಪ ಹುಳಿ ಏನಾದರೂ ಇದ್ದರೆ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಸಕ್ಕರೆ ಹಾಕೋದು. ಸಕ್ಕರೆ ನಮ್ಗೆ ಇಷ್ಟ ಇಲ್ಲ ಅಂದರೆ ಬೆಲ್ಲ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಅದು ಕೂಡ ಟೇಸ್ಟಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕೈ ಬಿಡದೆ ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿ ನೀರು ಬಿಟ್ಟುಕೊಳ್ಳುತ್ತೆ. ನೀರು ಬಿಟ್ಕೊಂಡ್ರೆ ಟೊಮೊಟೊ ಮೆತ್ತಗಾಗುತ್ತೆ ಅಂತ ಅರ್ಥ. ಇವಾಗ ನಾನು ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಇವಾಗ ನಾನು ಶೇಂಗಾ ಹುರಿದು ಪುಡಿ ಮಾಡಿ ಶೇಂಗಾ ಇಟ್ಕೊಂಡಿದ್ದೀನಿ. ಅದು ಒಂದು ದೊಡ್ಡ ಬಟ್ಲು ಹಾಕ್ತಾಯಿದ್ದೀನಿ. ಇವಾಗ ಒಂದು ಕೊಡ್ಡಿ ಕರಿಬೇವು ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ. ಈ ಕರಿಬೇವು ಹಾಕೋದು ಚೆನ್ನಾಗಿ ಘಮ ಕೊಡುತ್ತಂತೆ, ಲಾಸ್ಟಲ್ಲಿ ಹಾಕ್ಕೋತಾಯಿದ್ದೀನಿ. ಎಣ್ಣೆಯಲ್ಲಿ ಹಾಕಬಾರ್ದು. ಎಣ್ಣೆಯಲ್ಲಿ ಹಾಕಿದರೆ ಅದು ಚಟಪಟ ಅಂತ ಸಿಡಿಯುತ್ತಲ್ಲ, ಆವಾಗ ಅದರ ಘಮ ಎಲ್ಲ ಹೊರಟೋಗ್ಬಿಡುತ್ತೆ. ಅದಕ್ಕೆ ಲಾಸ್ಟಲ್ಲಿ ಹಾಕ್ಕೋಬೇಕು. ಇವಾಗ ಹಾಕಿ ಮತ್ತೆ 2ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಮೆತ್ತಗಾಗಿದೆ ನೋಡಿ. ಇವಾಗ 1 ಗ್ಲಾಸ್ ನೀರು ಹಾಕ್ಕೋತಾಯಿದ್ದೀನಿ. ನನಗೆ ಎಷ್ಟು ಗ್ರೇವಿ ಬೇಕಲ್ಲ ಅಷ್ಟು. ನಿಮ್ಗೆ ಎಷ್ಟು ಬೇಕೋ ನಿಮ್ಗೆ ನೋಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಲ್ಲ ಈ ಟೈಮ್ನಲ್ಲೇ ನೋಡಿಬಿಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಮುಚ್ಚಳ ಮುಚ್ಚಿ ಬಿಟ್ಬಿಡಿ. 2ರಿಂದ 3 ನಿಮಿಷ ಬಿಟ್ಟರೆ ಚೆನ್ನಾಗಿ ಬರುತ್ತೆ. ನೋಡಿ ಯಾವ ರೀತಿ ಕುದೀತಿದೆ ಅಂತ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇವಾಗ ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಶೇಂಗಾ ಪುಡಿ ಹಾಕಿರೋದ್ರಿಂದ ತಳ ಇಟ್ಕೊಳ್ಳೋಕೆ ಚಾನ್ಸಸ್ ಇರುತ್ತೆ. ಹಾಗೆ ಸ್ವಲ್ಪ ತೆರೆದು ನೋಡಬೇಕು. ಇವಾಗ ಟೇಸ್ಟ್ ನೋಡ್ತೀನಿ ನಾನು. ಸಖತ್ತಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರಿಗೂ ನಮಸ್ಕಾರ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ